ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಮಸಾಲ ಉಪಯೋಗಿಸ್ಕೊಂಡು ಮಟನ್ ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಮೊದಲಿಗೆ ಒಂದು ದೊಡ್ಡ ಬೌಲ್ಗೆ ಒಂದು ಅರ್ಧ ಕೆಜಿಯಷ್ಟು ಮಟನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅರಿಶಿನದ ಪುಡಿ, 1-2 ಸ್ಪೂನು ಸಣ್ಣ ಸ್ಪೂನಲ್ಲಿ 1-2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಮಟನ್ಗೆ ಎಷ್ಟು ಬೇಕೋ ಅಷ್ಟು 1 ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ಗಟ್ಟಿ ಮೊಸರು, ಇದಿಷ್ಟನ್ನು ಹಾಕ್ಕೊಂಡು ಮಟನ್ಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಳೋ ರೀತಿಯಲ್ಲಿ ಇದನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಮಿಕ್ಸ್ ಮಾಡಿ 1-2 ಗಂಟೆ ಅಷ್ಟೊತ್ತು ಮ್ಯಾರಿನೇಟ್ ಹಾಕೋಕ್ಕೆ ಬಿಟ್ಬಿಡೋಣ. ಇದು ನಾವು ಎಷ್ಟೊತ್ತು ಬಿಡ್ತೀವಿ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಟನ್ಗೆ ಹಿಡ್ದು ಇರುತ್ತೆ. ನಾನಿಲ್ಲಿ 1 ಅವರ್ ಬಿಡ್ತೀನಿ ಸಾಕು. ಹೀಗಾಗಿದೆ, ಮುಚ್ಚಿಟ್ಬಿಡೋಣ ಒಂದು ಸೈಡಿಗೆ. ಹಾಗೆ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡಿದ್ದೀನಿ, 1-2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ. ಇದಕ್ಕೆ ಒಂದು ಮಸಾಲ ಹುರ್ಕೊಬೇಕಾಗುತ್ತೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು, ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು, 1 ಇಂಚು ಚಕ್ಕೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1-2 ಏಲಕ್ಕಿ, 1 ಪಲಾವ್ ಎಲೆ, ಇದಿಷ್ಟನ್ನು ಹಾಕ್ಕೊಂಡು ಫ್ಲೇವರ್ ಬಿಡೋವರೆಗೂ ಹುರ್ಕೊಬೇಕು. ಹಾಗೆ 1-2 ಈರುಳ್ಳಿನ ಸ್ವಲ್ಪ ಈ ಥರ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಹಾಗೆ ಒಂದು 6-7 ಹಸಿಮೆಣ್ಸಿನ್ಕಾಯಿ. ನಾವು ಅಲ್ಲಿ ಮಟನ್ಗೂ ಕೂಡ ಖಾರದ ಪುಡಿ ಹಾಕಿರ್ತೀವಿ, ಇಲ್ಲಿ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲೊಂದು 6-7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ಹಾಗೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಆಗಿದೆ ಈರುಳ್ಳಿ ಎಲ್ಲ. ಇದಕ್ಕೆ ಸೊಪ್ಪು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು 3 ಥರ ಸೊಪ್ಪನ್ನ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು. ಇದೆಲ್ಲದನ್ನು ಒಂದು ಅರ್ಧ ಹಿಡಿಯಷ್ಟು ತಗೊಂಡ್ರೆ ಸಾಕು. ನಾನು ಅರ್ಧ ಕೆಜಿ ಮಟನ್ಗೆ ಮಾಡ್ತಿರೋದ್ರಿಂದ ಒಂದು ಅರ್ಧ ಹಿಡಿ ಸಾಕಾಗುತ್ತೆ. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ, ಜೊತೆಗೆ ಗ್ರೀನಿಶ್ ಬರುತ್ತೆ ನಾವು ಮಾಡೋವಂಥ ಬಿರಿಯಾನಿ. ಚಿಕನ್ಗಾಗಲಿ ಮಟನ್ಗಾಗಲಿ ಎರಡಕ್ಕೂ ಮೆಂತ್ಯ ಸೊಪ್ಪು ಬಿರಿಯಾನಿಗೆ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಅದೇ ಕಾವಲ್ಲೇ ಇದು ಮೆತ್ತಗಾಗುತ್ತೆ ಸೊಪ್ಪೆಲ್ಲ. ಹೀಗಾಗಿದೆ, ಇದೊಂದು ಸೈಡಿಗೆ ಇಟ್ಬಿಡೋಣ ತಣ್ಣಗಾಗಲಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ತಣ್ಣಗಾಗಕ್ಕೆ ಇಟ್ಟಿದ್ವಲ್ಲ ಮಸಾಲೆ ಹುರ್ಕೊಂಡಿರೋದು, ಅದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಇದು ಫಸ್ಟೇ ಹಂಗೆ ರುಬ್ಕೊಬೇಕು. ಈಗಲೇ ನೀರು ಸೇರ್ಸೋಕ್ಕೆ ಹೋಗಬೇಡಿ. ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಇದು ಮಸಾಲ ಕ್ವಾಲಿಟಿನೇ ಕೆಟ್ಟೋಗ್ಬಿಡುತ್ತೆ. ಈಗ ಹಂಗೆ ರುಬ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊತೀನಿ. ರುಬ್ಬಿರೋದಾಗಿದೆ. ನೋಡಿ, ಈ ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಇದೊಂದು ಸೈಡಿಗೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಾ ಇರೋದು. ಒಂದು 3-4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಪೀಸ್ ಚಕ್ಕೆ, 3 ಏಲಕ್ಕಿ, 3 ಲವಂಗ, 1 ಸ್ಟಾರ್ ಅನೀಸು, ಕಲ್ಲು ಹೂವು ಸ್ವಲ್ಪ, ಈ ಬಿರಿಯಾನಿಗೆ ಅದೇ ಫ್ಲೇವರ್ ಕೊಡೋದು. ಹಾಗೆ ಒಂದು ಅರ್ಧ ಭಾಗದಷ್ಟು ಜಾವಿತ್ರಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೋಂಪು. ಎಣ್ಣೆನಲ್ಲೇ ಇದು ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ಹುರ್ಕೊಬೇಕು. ಹಾಗೆ ಒಂದು ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗೇ ಫ್ರೈ ಆಗಬೇಕು.
ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಇದನ್ನ ಹುರ್ಕೊಬೇಕು. ಈರುಳ್ಳಿ ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಬಿರಿಯಾನಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ಲೇವರಾಗಿ. ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೇ ಸತಿ ಹಾಕಕ್ಕೆ ಹೋಗ್ಬಾರ್ದು, ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಟೈಮ್ ಕೊಡಬೇಕು. ಅವೆಲ್ಲ ಸ್ವಲ್ಪ ಎಣ್ಣೆನಲ್ಲೇ ಕುಕ್ ಆಗೋಕ್ಕೆ. ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ನಾನು ಇವಾಗ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ನಲ್ಲ ಎಲ್ಲ ಮಟನ್ನು ಹಾಕ್ಕೊತೀನಿ. ಇದು ಅಷ್ಟೇ, ಮಟನ್ನು ನೀರು ಬಿಡುತ್ತೆ, ಜೊತೆಗೆ ಎಣ್ಣೆ ಎಲ್ಲ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಇವಾಗ ಇದಕ್ಕೇ ಒಂದು 2 ಸಣ್ಣ ಸೈಜಿನ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಆವಾಗವಾಗ ತಿರುಗಿಸ್ಕೊಬೇಕು. ನೋಡಿ ಕುದೀತಾ ಇದೆ ಅಲ್ವಾ, ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಹಾಕ್ಕೊಂಡ್ಬಿಡೋಣ. ಇದು ಎಲ್ಲ ಮಟನ್ಗೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕುವಾಗಲೂ ಸ್ವಲ್ಪ ಗ್ಯಾಪ್ ಕೊಡಿ, ಅವಾಗ ಚೆನ್ನಾಗಿ ಬರುತ್ತೆ. ಕುದೀಲಿ ಇದು ಸ್ವಲ್ಪ. ಹಾಗೆ ಮಿಕ್ಸಿ ಜಾರಲ್ಲಿ ಇನ್ನೂ ಖಾರ ಇರುತ್ತಲ್ಲ, ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ನಮಗೆ ಒಂದು ಮಟನ್ನೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈಗ ಮಟನ್ಗೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಫಸ್ಟ್ ಮಟನ್ ಬೇಯಿಸ್ಕೊಬೇಕಲ್ವಾ. ಇದು ಚೆನ್ನಾಗಿ ಕುದಿ ಬರಲಿ. ಇವಾಗ 1 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಮಟನ್ಗೆ ಈಗ ಹಾಕ್ಕೊಂಡಿರೋದು. ಆಮೇಲೆ ನಾವು ರೈಸ್ ಹಾಕ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಮಟನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಈಗ ಕುದೀತಾ ಇದೆ ಅಲ್ಲೋ, ಈಗ ಮುಚ್ಚಿಡ್ತೀನಿ. ನಾನಿಲ್ಲಿ ಎಳೆದು ಮಟನ್ ತಗೊಂಡಿರೋದ್ರಿಂದ ಒಂದು 4 ವಿಷಿಲ್ ತೊಗೊತೀನಿ, ಸಾಕಾಗುತ್ತೆ. ಇದು ಆಗ್ತಾಯಿರಲಿ. ಈಗ ಅಕ್ಕಿನ ತೊಳೆದ್ಬಿಟ್ಟು ನೆನೆಸೋಕೆ ಇಟ್ಬಿಡೋಣ. ನಾನಿಲ್ಲಿ ನೀರು ಕುಡಿಯೋ ಗ್ಲಾಸಲ್ಲಿ 1/4 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ನಾರ್ಮಲ್ ಸೋನಾ ಮಸೂರಿನ ಬಳಸಿದ್ದೀನಿ. ನೀವು ಜೀರಾ ಸಾಂಬಾರ್ ರೈಸ್ ಕೂಡ ಹಾಕ್ಕೋಬೋದು, ಇನ್ನೂ ಫ್ಲೇವರ್ಫುಲ್ಲಾಗಿರುತ್ತೆ. ನಾನಿಲ್ಲಿ ನಾರ್ಮಲ್ ಹಾಕ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ತೊಳ್ಕೊಂಡಿರೋದಾಗಿದೆ, ನೆನೆಸಿಡ್ತೀನಿ ಒಂದು 1/4 ಗಂಟೆ. ಈಗ ಕುಕ್ಕರ್ ವಿಶಿಲ್ ಕೂಡ ಬಿಟ್ಟಿದೆ, ಮಟನ್ನು ಕೂಡ ಬೆಂದಿದೆ. ಇನ್ನೂ ನಾವು ಅಕ್ಕಿ ಹಾಕಿದ ಮೇಲೂ 1-2 ವಿಶಿಲ್ ಕೂಗಿಸ್ತೀವಲ್ವ, ಸಾಕಾಗುತ್ತೆ. ಸಾಕು, ಇಷ್ಟು ಬೆಂದಿದೆ, ನೀವು ನೋಡ್ಬೋದು. ತುಂಬ ಬಿಸಿ ಇದೆ, ನೋಡೋಕ್ಕಾಗ್ತಿಲ್ಲ. ಈಗ ಮತ್ತೆ ನಾನು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟಿದ್ದೀನಿ. ಈಗ ಕುದಿ ಬಂದಮೇಲೆ ನಾವಿಲ್ಲಿ ಉಪ್ಪು ಖಾರನ ಈಗ ನೋಡ್ಕೋಬೋದು. ನಮಗೆ ಇನ್ನೂ ಬೇಕಂದರೆ ಉಪ್ಪು ಕೂಡ ಹಾಕ್ಕೋಬೋದು. ಈಗ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ. ಇನ್ನು ನೀರು ಹಾಕ್ಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ನಾವು ಮಟನ್ ಮುಂಚೆನೇ ಬೇಯಿಸ್ಕೊಂಡಿರೋದ್ರಿಂದ ಅದರಲ್ಲೂ ನೀರಿರುತ್ತೆ.
ನಾನಿಲ್ಲಿ ಎಕ್ಸ್ಟ್ರಾ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ, ಬಿಸಿ ನೀರು ಅಷ್ಟೇ. ನಾವು ಇಲ್ಲಿ ಅಕ್ಕಿ ಎಲ್ಲ ಮೇಲೆ ಬರುತ್ತಲ್ವ, ಅಲ್ಲಿವರೆಗೂ ಇದನ್ನ ಸ್ವಲ್ಪ ತಿರ್ಗಿಸ್ಕೊತ ಇದನ್ನ ಬೇಯಿಸ್ಕೊಬೇಕು. ಆವಾಗ ನಮಗೆ ನೀರು ಗೊತ್ತಾಗುತ್ತೆ, ನಮಗೆ ನೀರು ಇನ್ನೂ ತಗೊಳುತ್ತೋ ಇಲ್ವೋ ಅಂತ. ಈಗ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನೆಲ್ಲೂ ತುಪ್ಪ ಬಳಸಿಲ್ಲ, ಲಾಸ್ಟಲ್ಲಿ ಕೊನೆಯಲ್ಲಿ ಇವಾಗ ಮಾತ್ರ ಹಾಕ್ಕೊಂಡಿರೋದು 1 ಸ್ಪೂನು, ಏಕೆಂದರೆ ಅದು ದೊನ್ನೆ ಬಿರಿಯಾನಿ ಫ್ಲೇವರ್ ಬರಬೇಕಲ್ಲ. ಇವಾಗ ಮುಚ್ಚಿಟ್ಟು 1-2 ವಿಷಿಲ್ ತೊಗೊತೀನಿ. ಅಕ್ಕಿ ಮೊದಲೇ ನೆನೆಸಿರೋದ್ರಿಂದ 2 ವಿಷಿಲ್ ತೊಗೊಂಡ್ರೆ ಸಾಕು. ನೆನೆಸಿಲ್ಲ ಅಂದರೆ 3 ಬೇಕಾಗುತ್ತೆ. ನೋಡಿ ಚೆನ್ನಾಗಾಗಿದೆ. ತುಂಬ ಮೆತ್ತಗೂ ಆಗಿಲ್ಲ, ಹಾಗೆ ತುಂಬ ಉದುದ್ರಾಗೂ ಆಗಿಲ್ಲ, ಪರ್ಫೆಕ್ಟಾಗಿ ಆಗಿದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅಕ್ಕಿ ಹಾಕಿದ ಕೂಡಲೇ ಮುಚ್ಚಿಟ್ಬಿಡ್ಬೇಡಿ, ಅದು ಅಕ್ಕಿ ಎಲ್ಲ ಮೇಲೆ ಬಂದಮೇಲೆ ಮುಚ್ಚಿಡಬೇಕು, ಇಲ್ಲಾಂದರೆ ನೀರೆಲ್ಲ ಮೇಲೆ ಬರುತ್ತೆ, ನಮ್ಮ ರೈಸ್ ಎಲ್ಲ ಕೆಳಗಡೆ ಹೋಗಿರುತ್ತೆ, ಒಂಚೂರು ಚೆನ್ನಾಗಿರಲ್ಲ ಬಿರಿಯಾನಿ. ಈಗೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ಅಂತ. ಮಟನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು, ಟೇಸ್ಟು ಅಷ್ಟೇ ಅದ್ಭುತವಾಗಿತ್ತು. ನೀವೆಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ರೆಸಿಪಿಗಳಿಗೋಸ್ಕರ ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.